ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಗೌರಿ ಕಲ್ಯಾಣ ಎಪಿಸೋಡಲ್ಲಿ ಏನೇನೆಲ್ಲ ಆಯಿತು ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂತಂದರೆ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಬೇಕಾಗುತ್ತೆ. ಹಾಗೆಯೇ ನನ್ನ ಚಾನಲ್ನ ಇದೇ ಥರ ಎಪಿಸೋಡ್ಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಯಾವ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರೆಯೋಕ್ಕೆ ಹೋಗಬೇಡಿ. ಸೊ ಆಲ್ರೆಡಿ ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ ಗೌರಿ ಕಲ್ಯಾಣ ಎಪಿಸೋಡಲ್ಲಿ ಏನೇನೆಲ್ಲ ನಡೀತಾ ಇದೆ ಅಂತೇಳ್ಬಿಟ್ಟು. ಮೋನಿಕಾಗೆ ಅನಿಕೇತು ಪಪ್ಪಾಯ ಮತ್ತು ಪೈನಾಪಲನ್ನು ತಿನ್ನಿಸ್ಬಿಟ್ಟಿರ್ತಾನೆ. ಸೊ ಅದರಿಂದ ಮನೆಯವರೆಲ್ಲರೂ ಭಯ ಆತಂಕ ಪಟ್ಕೊಂಡು ಮೋನಿಕಾ ಹೊಟ್ಟೆಯಲ್ಲಿರುವಂತಹ ಮಗುಗೆ ಏನಾಗಿದೆಯೋ ಏನೋ ಅಂತ ಹೇಳ್ಬಿಟ್ಟು ಎಲ್ಲ ಟೆನ್ಷನ್ ಮಾಡಿಕೊಂಡು ಡಾಕ್ಟ್ರನ್ನ ಮನೆಗೆ ಕರೆಸಿರ್ತಾರೆ. ಸೊ ಡಾಕ್ಟ್ರು ಬಂದುಬಿಟ್ಟು ಇಲ್ಲಿ ಮೋನಿಕಾನ ರೂಮಲ್ಲಿ ಚೆಕ್ ಮಾಡ್ತಾ ಇರಬೇಕಾದ್ರೆ ಡಾಕ್ಟ್ರು ಹತ್ರ ಮೋನಿಕಾ ಎದ್ಬಿಟ್ಟು ನೀವೇನು ಯೋಚನೆ ಮಾಡ್ತಾಯಿದ್ದೀರೋ ಅದೆಲ್ಲ ನಿಜಾನೇ ಅಂತ ಹೇಳ್ಬಿಟ್ಟು ಅವಳೇ ಒಪ್ಕೋತಾಳೆ. ನಾನು ಮನೆಯವರೆಲ್ರಿಗೂ ಸುಳ್ಳು ಹೇಳಿದ್ದೀನಿ. ಸೊ ನನ್ನ ಹೊಟ್ಟೆಯಲ್ಲಿ ಯಾವುದೇ ಮಗು ಇಲ್ಲ, ನಾನು ಪ್ರೆಗ್ನೆಂಟ್ ಅಂತ ಮನೆಯವರೆಲ್ರಿಗೂ ಸುಳ್ಳು ಹೇಳ್ಬಿಟ್ಟು ನಾನು ಈ ಥರ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಮೋನಿಕಾನ ಒಪ್ಕೋತಾಳೆ. ಆಮೇಲೆ ಡಾಕ್ಟ್ರ್ ಇದ್ಬಿಟ್ಟು ಮೋನಿಕಾ ನೀನು ಎಂಥ ತಪ್ಪು ಮಾಡ್ತಾಯಿದ್ದೀಯ ಅಂತ ನಿನಗೆ ಗೊತ್ತಿಲ್ಲ, ಬೇರೆ ಯಾವುದೋ ವಿಷಯದಲ್ಲಿ ನೀನು ಸುಳ್ಳು ಹೇಳಿದರೆ ಪರವಾಗಿಲ್ಲ, ಆದರೆ ಮಗು ವಿಷಯದಲ್ಲಿ ಈ ಥರ ಸುಳ್ಳು ಹೇಳೋದು ತಪ್ಪು. ಪ್ರತಿ ದಿನಕ್ಕೆ ಈ ಥರ ಎಲ್ಲ ಮಗು ಪ್ರೆಗ್ನೆಂಟ್ ಅಂತ ಹೇಳಿದ್ರೆ ಎಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ನಿನಗೆ ಗೊತ್ತಿಲ್ಲ, ಮುಂದೆ ಏನು ಅನಾಹುತ ಆಗುತ್ತೆ ಅಂತ ನಿನಗೆ ಗೊತ್ತಿಲ್ಲದೆ ಈ ಥರ ಸುಳ್ಳು ಹೇಳ್ಕೊಂಡು ನಾಟಕ ಮಾಡ್ತಾಯಿದ್ದೀಯ. ಸೊ ಇದು ಮಾಡ್ತಿರೋದು ತಪ್ಪು ಅಂತ ಡಾಕ್ಟ್ರ್ ಹೇಳ್ತಾರೆ. ಆದರೆ ಮೋನಿಕಾ ಇದ್ಬಿಟ್ಟು ನಾನು ಮನೆಯವರಿಗೆ ಮೋಸ ಮಾಡಿಲ್ಲ ಡಾಕ್ಟರ್, ನನಗೆ ಅನಿಕೇತು ಮೋಸ ಮಾಡೋದಕ್ಕೆ ಪ್ರಯತ್ನ ಪಟ್ಟ. ಸೊ ಅವನಿಂದ ನನಗೆ ತುಂಬಾ ಮೋಸ ಆಯಿತು, ಅದಕ್ಕೋಸ್ಕರ ನಾನು ಈ ಥರ ಸುಳ್ಳು ಹೇಳ್ಕೊಂಡು ಅವನನ್ನು ಮದುವೆ ಆದೆ ಅಂತ ಹೇಳ್ತಾರೆ. ಸೊ ಅದಾದಮೇಲೆ ಡಾಕ್ಟ್ರ್ ಇದ್ಬಿಟ್ಟು ಏನಾದರೂ ಆಗಿರಲಿ, ಅನಿಕೇತು ನಿನಗೆ ನಿಜವಾಗ್ಲೂ ಮೋಸ ಮಾಡಿದರೆ ಅವನಿಗೆ ಬೇರೆ ರೀತಿಯಲ್ಲಿ ನೀನು ಪಡ್ಕೋಬೋದಾಗಿತ್ತು ಅಂತ ಹೇಳ್ತಾರೆ. ಆದರೆ ಅವನು ನನಗೆ ಮೋಸ ಮಾಡಿ ಇನ್ನೊಂದು ತುಂಬ ಸಾವಿರಾರು ಕೋಟಿಯ ಒಡತಿಯಾಗಿರೋಂಥವಳನ್ನ ಮದುವೆ ಆಗೋದಕ್ಕೆ ಪ್ರಯತ್ನ ಪಟ್ಟಿದ್ದ. ನನ್ನನ್ನು ಬೀದಿ ಪಾಲು ಮಾಡಿಬಿಟ್ಟು ಅವಳನ್ನ ಮದುವೆ ಆಗೋದಕ್ಕೆ ಹೊರಟಿದ್ದ. ಸೊ ನನಗೆ ಬೇರೆ ದಾರಿನೇ ಇರಲಿಲ್ಲ, ಹಾಗಾಗಿ ನಾನು ಈ ಥರ ಸುಳ್ಳು ಹೇಳ್ಬಿಟ್ಟು ಮದುವೆ ಮಾಡಿಕೊಂಡು ಬಂದೆ ಅಂತ ಹೇಳ್ತಾರೆ. ಆದರೂ ಡಾಕ್ಟ್ರ್ ಇದ್ಬಿಟ್ಟು ಈ ಥರ ಎಲ್ಲ ಮಾಡೋದು ತಪ್ಪು ಮೋನಿಕಾ, ಬೇರೆ ವಿಷಯದಲ್ಲಿ ಸುಳ್ಳು ಹೇಳಿದ್ರೆ ನಾನು ನಿನಗೆ ಸಪೋರ್ಟ್ ಮಾಡ್ತಿದ್ದೆ, ಬಟ್ ನೀನು ಮನೆ ಸೊಸೆಯಾಗಿ ನೀನು ಏನಾದರೂ ಮಾಡ್ಕೋಬೋದು, ಆದರೆ ನಾನು ಆ್ಯಸ್ ಎ ಡಾಕ್ಟ್ರಾಗಿ ಈ ಥರ ಎಲ್ಲ ಸುಳ್ಳು ಹೇಳೋದಕ್ಕೆ ಆಗೋಲ್ಲ, ನನ್ನ ವೃತ್ತಿ ಜೀವನಕ್ಕೆ ನಾನು ಮೋಸ ಮಾಡ್ಕೊಳಕ್ಕಾಗೋದಿಲ್ಲ ಅಂತ ಹೇಳ್ತಾಳೆ. ಆದರೆ ಮೋನಿಕಾ ಇದ್ಬಿಟ್ಟು ಇಲ್ಲ ಡಾಕ್ಟರ್, ನೀವು ನನಗೆ ಹೆಲ್ಪ್ ಮಾಡಲೇಬೇಕು ಅಂತ ಕೇಳ್ಕೊತಾರೆ. ಆದರೆ ಡಾಕ್ಟ್ರ್ ಇದ್ಬಿಟ್ಟು ಇಲ್ಲ ಮೋನಿಕಾ, ನನ್ನ ಕೈಲಿ ಇದೆಲ್ಲ ಆಗೋದಿಲ್ಲ, ನನ್ನ ವೃತ್ತಿ ಜೀವನಕ್ಕೆ ನಾನು ಮೋಸ ಮಾಡ್ಕೊಳ್ಳೋದಿಲ್ಲ, ಮನೆಯವರೆಲ್ರಿಗೂ ಸತ್ಯ ಹೇಳೋದು ತುಂಬಾ ಒಳ್ಳೆಯದು, ಮುಚ್ಚಿಟ್ರೆ ನಿನಗೂ ಕೆಟ್ಟ ಹೆಸರು ನನಗೂ ಕೆಟ್ಟ ಹೆಸರು ಅಂತ ಹೇಳ್ಬಿಟ್ಟು ನಾನು ಮನೆಯವರೆಲ್ರಿಗೂ ನಿಜ ವಿಷಯ ಏನಿದೆ ಅದನ್ನು ತಿಳಿಸ್ತೀನಿ ಅಂತ ಹೇಳ್ಬಿಟ್ಟು ಮೋನಿಕಾನ ತಳ್ಳಿಬಿಟ್ಟು ಡಾಕ್ಟ್ರು ಆಚೆ ಬರುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾಳೆ. ಮೋನಿಕಾನು ಇಲ್ಲಿ ಫುಲ್ಲು ಟೆನ್ಷನ್ ಆಗಿಬಿಟ್ಟಿರ್ತಾಳೆ. ಡಾಕ್ಟ್ರು ಹೋಗ್ಬಿಟ್ಟು ಇವಾಗ ಮನೆಯವರೆಲ್ರಿಗೂ ವಿಷಯ ಹೇಳ್ತಾರೆ. ಸೊ ನನ್ನ ಕತೆ ಮುಗೀತು ಅಂತ ಹೇಳ್ಬಿಟ್ಟು ಮೋನಿಕಾ ಟೆನ್ಷನ್ ಆಗಿರ್ತಾಳೆ. ಸೊ ಅದಾದಮೇಲೆ ಡಾಕ್ಟ್ರು ಒಳಗಡೆ ಹೋಗಿ ಎಷ್ಟು ಟೈಮ್ ಆಯಿತು ಇನ್ನೂ ಆಚೆನೇ ಬಂದಿಲ್ಲ ಅಂತ ಹೇಳ್ಬಿಟ್ಟು ಮನೆಯವರೆಲ್ಲರೂ ಟೆನ್ಷನ್ ಆಗಿ ಡಾಕ್ಟ್ರು ಬರೋ ನಿರೀಕ್ಷೆಯಲ್ಲೇ ಕಾಯ್ಕೊಂಡು ಎಲ್ಲರೂ ಆ ಕಡೆ ಈ ಕಡೆ ಓಡಾಡಿಕೊಂಡು ಫುಲ್ ಟೆನ್ಷನಲ್ಲಿ ಮಗುಗೆ ಮತ್ತು ಮೋನಿಕಾಗೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಯೋಚನೆ ಮಾಡಿಕೊಂಡು ನಿಂತಿರ್ತಾರೆ. ಹಾಗೆ ಈ ಕಡೆ ಸರಿತಾ ಮತ್ತು ಆಶಾನೂ ಕೂಡ ಅದನ್ನೇ ಮಾತಾಡಿಕೊಂಡು ಡಾಕ್ಟ್ರು ಬರಲೇ ಇಲ್ಲ, ಇಷ್ಟು ಟೈಮ್ ಆದ್ರೂ ಏನಾಯಿತೋ ಏನೋ ಪ್ರಾಬ್ಲಮ್ ಏನಾಗಿದೆಯೋ ಏನೋ ಅಂತ ಹೇಳ್ಬಿಟ್ಟು ಎಲ್ಲನೂ ಯೋಚನೆ ಮಾಡಿಕೊಂಡು ನಿಂತಿರ್ತಾಳೆ. ಈ ಕಡೆ ಗೌರಿ ಇದ್ಬಿಟ್ಟು ಸೊ ಡಾಕ್ಟ್ರ್ ಇಷ್ಟೊತ್ತಾದರೂ ಬಂದಿಲ್ಲ ಅಂತಂದರೆ ಒಳಗಡೆ ಏನೋ ದೊಡ್ಡ ಅನಾಹುತ ಆಗಿದೆ, ಸೊ ಡಾಕ್ಟ್ರಿಗೆ ಎಲ್ಲ ವಿಷಯ ಗೊತ್ತಾಗಿದೆ, ಇವಾಗ ಬಂದುಬಿಟ್ಟು ಎಲ್ಲರ ಮುಂದೆ ವಿಷಯ ಹೇಳ್ತಾರೆ ಅಂತ ಅನಿಸುತ್ತೆ. ಸೊ ಮುಂದೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡಿಕೊಂಡು ನಿಂತಿರ್ತಾಳೆ. ಸೊ ಅದಾದಮೇಲೆ ಮೋನಿಕಾ ಮತ್ತು ಡಾಕ್ಟ್ರು ಇಬ್ಬರು ರೂಮಿಂದ ಆಚೆ ಬರ್ತಾರೆ. ಮೋನಿಕಾ ಅಂದ್ಕೊಂಡಿರ್ತಾಳೆ ಡಾಕ್ಟ್ರು ಇವಾಗ ನಿಜ ವಿಷಯ ಎಲ್ಲ ಹೇಳ್ಬಿಟ್ಟು ಹೋಗ್ತಾರೆ. ಸೊ ನನ್ನ ಕತೆ ಮುಗೀತು, ನಾನು ಬೇರೆ ದಾರಿ ನೋಡ್ಕೋಬೇಕು ಅಂತ ಅಂದ್ಕೊಂಡು ಯೋಚನೆ ಮಾಡಿಕೊಂಡು ಬರ್ತಿರ್ತಾರೆ. ಡಾಕ್ಟ್ರು ಕೂಡ ಇವಾಗ ಏನು ಮಾಡೋದು ಇಂಥ ಪರಿಸ್ಥಿತಿಯಲ್ಲಿ ಅಂತ ಹೇಳ್ಬಿಟ್ಟು ಡಾಕ್ಟ್ರು ಕೂಡ ಮೋನಿಕಾ ಮುಖ ನೋಡಿಕೊಂಡು ಯೋಚನೆ ಮಾಡಿಕೊಂಡು ಆಚೆ ಬರ್ತಾ ಇರ್ತಾರೆ. ಆಮೇಲೆ ಚಂಚಲನೂ ಕೂಡ ಫುಲ್ಲು ಕ್ಯೂರಿಯಾಸಿಟಿಯಿಂದ ನೋಡ್ಕೊಂಡು ನಿಂತಿರ್ತಾಳೆ, ಏನಾಗುತ್ತೋ ಏನೋ, ಏನಾಗಿದೆಯೋ ಏನೋ, ಡಾಕ್ಟ್ರ್ ಏನು ವಿಷಯ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿಕೊಂಡು ನಿಂತಿರ್ತಾಳೆ. ಸೊ ಅದಾದಮೇಲೆ ಎಲ್ಲರೂ ಕೇಳ್ತಾರೆ ಏನಾಯಿತು ಅಂತ ಹೇಳ್ಬಿಟ್ಟು ಡಾಕ್ಟ್ರ್ ಇದ್ಬಿಟ್ಟು ಏನೂ ತೊಂದರೆ ಇಲ್ಲ ಮೋನಿಕಾ, ಮತ್ತು ಮಗುಗೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬಿಟ್ಟು ಶಾಕಿಂಗ್ ನ್ಯೂಸನ್ನು ಹೇಳ್ತಾರೆ. ಸೊ ಅದನ್ನು ಕೇಳಿಬಿಟ್ಟು ಗೌರಿ ಮತ್ತು ಮೋನಿಕಾ ಇಬ್ಬರಿಗೂ ಫುಲ್ ಶಾಕ್ ಆಗೋಗ್ಬಿಡುತ್ತೆ. ಇದೇನಿದು ಡಾಕ್ಟ್ರು ಈ ಥರ ಹೇಳ್ಬಿಟ್ರು, ನಿಜ ವಿಷಯ ಎಲ್ಲ ಹೇಳ್ಬಿಟ್ಟು ನಾನು ನಮ್ಮ ಮನೆಯಿಂದ ಆಚೆ ಕಳಿಸ್ತಾರೆ ಅಂತ ನಾನು ಅಂದ್ಕೊಂಡೆ, ಡಾಕ್ಟ್ರು ನನ್ನ ಪರವಾಗಿ ನಿಂತ್ಕೊಂಡ್ರು ಅಂತ ಮೋನಿಕಾ ಖುಷಿ ಆಗುತ್ತೆ, ಬಟ್ ಗೌರಿಗೆ ಶಾಕ್ ಆಗುತ್ತೆ. ಸೊ ಅದಾದಮೇಲೆ ಈ ವಿಷಯನ ಕೇಳಿದ್ಮೇಲೆ ಅನಿಕೇತ್ಗೂ ಕೂಡ ತುಂಬಾ ಶಾಕಾಗಿ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಏನಾದರೂ ಮಾಡಿ ಇವಳು ನಮ್ಮ ಮನೆಯಿಂದ ಆಚೆ ಕಳಿಸೋಣ ಅಂತ ಅಂದ್ಕೊಂಡ್ರೆ
ಇವಳು ಈ ಥರ ಆಗೋಗ್ಬಿಡ್ತು, ಇಬ್ಬರು ಸೇಫ್ ಆಗಿಬಿಟ್ರಲ್ಲ, ಮುಂದೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಏನೂ ಗೊತ್ತಿಲ್ಲದೆ ಅಮಾಯಕನ ಥರ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಆಮೇಲೆ ಅದಾದಮೇಲೆ ಈ ವಿಷಯ ಎಲ್ಲ ಕೇಳಿದ್ಮೇಲೆ ಮನೆಯವರೆಲ್ರಿಗೂ ತುಂಬಾ ಖುಷಿಯಾಗುತ್ತೆ. ನಿಟ್ಟುಸಿರು ಬಿಡ್ತಾರೆ. ಅಪ್ಪ ಮಗು ಮತ್ತು ಮೋನಿಕಾ ಇಬ್ಬರಿಗೂ ಏನೂ ಪ್ರಾಬ್ಲಮ್ ಆಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳ್ಕೊಬೇಕಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.